ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೇಖಾ ಸಂಜಯ್. ಹೇಗಿದ್ದೀರಿ ಎಲ್ಲರೂ? ನಾನು ಆರಾಮ, ನೀವು ಕೂಡ ಆರಾಮಾಗಿ ಇದ್ದೀರಿ ಅಂತ ಅಂದ್ಕೋತೇನೆ. ಗೈಸ್, ತುಂಬ ದಿನ ಆಯಿತು ನಾನು ವೀಡಿಯೋಸ್ ಮಾಡದೆ. ತುಂಬ ದಿನಗಳಿಂದ ನಾನು ವೀಡಿಯೋಸ್ ಮಾಡಲಿಲ್ಲ. ಇವತ್ತಿನ ವಿಡಿಯೋ ಏನು ಅಂಥದ್ದೇನಲ್ಲ, ಮೇಕಪ್ ಆಗಲಿ ಅಥವಾ ಕಿಚನ್ ಇದೇನಾದರೂ ರೆಸಿಪಿ ಆಗಲಿ, ಬ್ಲಾಗ್ ಆಗಲಿ ಅಂಥದ್ದೇನಲ್ಲ. ಇವತ್ತು ಡಿಫ್ರೆಂಟ್ ವಿಡಿಯೋ ನಾನು ತಂದಿದ್ದೇನೆ. ಏನಪ್ಪ ಅಂದರೆ, ಯಾರ್ಯಾರೆಲ್ಲ ಅದು ಅರಿಶಿನ ಮತ್ತು ಅರಿಶಿನ ನೀರಿಗೆ ಹಾಕುವಂತಹ ಒಂದು ಟ್ರೆಂಡಿಂಗ್ ವಿಡಿಯೋ ಬಂದಿತ್ತು, ಎಲ್ಲರಿಗೂ ಗೊತ್ತಿದೆ. ತುಂಬ ಟ್ರೆಂಡಿಂಗಲ್ಲಿತ್ತು ಅದು ಸಾಂಗ್. ಯಾರೆಲ್ಲ ನೀವು ಮಾಡಿದ್ದೀರಿ, ಯಾರೆಲ್ಲ ಅದು ವಿಡಿಯೋ ಮಾಡಲಿಲ್ಲ, ನನಗೆ ಕಾಮೆಂಟಲ್ಲಿ ತಿಳಿಸಿ. ಯಾಕಂದರೆ ನಾನು ಮಾಡಲಿಲ್ಲ, ನನ್ನ ಮಗಳು ಮಾಡಿ ವಿಡಿಯೋ ಹಾಕಿದ್ಲು. ಆದರೆ ನಾನು ಮಾಡಲಿಲ್ಲ, ಯಾಕೋ ಗೊತ್ತಿಲ್ಲ, ಬೇಡ ಅನಿಸಿತು. ಓಕೆ, ತುಂಬ ಚೆನ್ನಾಗಿತ್ತು ಅದು. ತುಂಬ ಕಾಮಿಡಿ ಆಯಿತು, ತುಂಬಾ ಎಂಟರ್ಟೈನ್ಮೆಂಟ್ ಸಿಕ್ತು ಅದರಿಂದ ಅಲ್ವಾ. ಎಲ್ಲರೂ ಒಂದೊಂದು ಥರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ತುಂಬ ದೊಡ್ಡ ಯೂಟ್ಯೂಬರ್ಸ್, ಇನ್ಸ್ಟಾಗ್ರಾಮರ್ಸ್ ಇರ್ತಾರಲ್ವ, ಅವರೆಲ್ಲ ಏನು ಮಾಡಿದ್ದಾರೆ, ಒಂದು ಸ್ವಲ್ಪ ಚೇಂಜ್ ಆದ ಒಂದು ರೂಪನೇ ಬೇರೆ ಕೊಟ್ಟಿದ್ದಾರೆ. ಅಂದರೆ ಅರಿಶಿನ ಮಾರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಬ್ಬೊಬ್ಬರು ಅರಿಶಿಣನೇ ಖಾಲಿಯಾಗಿದೆ ಅಂತ ಅಂಗಡಿಯಲ್ಲಿ ಕೂತ್ಕೊಂಡು ಅರಿಶಿನ ಖಾಲಿಯಾಗಿದೆ ಅಂಥದ್ದು ಬೇರೆ ಬೇರೆ ರೀತಿಯ ವೀಡಿಯೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಮೇಲೆ ಅದೇ ಈ ವಿಡಿಯೋ ಬಂದಿರೋದು ಫಾರಿನಲ್ಲಿ ವೈಟಮಿನ್ ಬಿ ಕ್ಯಾಪ್ಸಲನ್ನು ಹಾಕಿ ಮಾಡಿರೋದು, ಟ್ರೆಂಡ್ ಆಗಿರೋದು. ಇಲ್ಲಿ ಇಂಡಿಯಾದಲ್ಲಿ ನಮ್ಮ ಸಾಂಬಾರ ಪದಾರ್ಥ ಅರಿಶಿಣವನ್ನು ಯೂಸ್ ಮಾಡಿಕೊಂಡು ಎಲ್ಲರೂ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನನಗನ್ನಿಸ್ತದೆ ಮಾಡದೇ ಇರೋರು ಯಾರೂ ಇರಲಿಕ್ಕಿಲ್ಲ. ಒಂದು 10% ಜನರೇ ಇರ್ಬೋದು ಮಾಡದೇ ಇರುವವರು. ಯಾರೆಲ್ಲ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೋ ಅದರಲ್ಲಿ ಒಂದು 10-15% ಜನರು ಮಾತ್ರ ಮಾಡದೇ ಇರ್ಬೋದು. ಒಬ್ಬೊಬ್ಬರು ಮಾಡಿನೂ ವಿಡಿಯೋಸ್ ಹಾಕಿರಲಿಕ್ಕಿಲ್ಲ, ಮಾಡಿ ಅಂತೂ ನೋಡಿರ್ಬೋದು. ಒಂದೇ ಮೊಬೈಲ್ ಇರುತ್ತೆ, ಆವಾಗ ಸುಮ್ಮನೆ ಹಾಕಿ ಮಾಡಿ ನೋಡುವ ಹೇಗಿರುತ್ತೆ ಅಂತ. ಒಬ್ಬೊಬ್ಬರ ಹತ್ರ ಅದೇ ಇದು ಗ್ಲಾಸ್ ಇಲ್ಲ ಅಂತ ಟ್ರಾನ್ಸ್ಪರೆಂಟ್ ಗ್ಲಾಸ್ ಇಲ್ಲ ಅಂತೇಳಿ ಸಹ ಬಾಕಿ ಇರ್ಬೋದು. ಅದೇ ನಮ್ಮ ಮನೆಗೆ ಹೆಲ್ಪರ್ ಬರ್ತಾರೆ, ಅವರು ಮಾಡಿದ್ರಂತೆ, ಪ್ಲಾಸ್ಟಿಕ್ ಗ್ಲಾಸ್, ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ಮಾಡಿ ನೋಡಿದ್ದಾರಂತೆ. ಆದರೆ ಅವ್ರ ಹತ್ರ ಒಂದೇ ಮೊಬೈಲ್ ಇದ್ದದ್ದು, ಹಾಗಾಗಿ ಅವರು ಇದು ವಿಡಿಯೋ ಮಾಡಿ ಪೋಸ್ಟ್ ಮಾಡಲಿಲ್ಲ. ಅಂಥ ಜನರು ಇರ್ಬೋದು, ವಿಡಿಯೋ ಮಾಡಿ ಪೋಸ್ಟ್ ಮಾಡಲಿಲ್ಲ, ಹಾಗೆಯೇ ನೋಡಿದವರು ಇರ್ಬೋದು ವಿಡಿಯೋ ಮಾಡದೇನೆ. ಹಾಗೆ ಇನ್ನು ಒಬ್ಬೊಬ್ರು ಇರ್ಬೋದು, ವಿಡಿಯೋ ನೋಡಿರ್ಬೋದು, ಎಲ್ಲರೂ ವಿಡಿಯೋ ನೋಡಿರ್ಬೋದು, ಆದರೆ ಮಾಡಿರಲಿಕ್ಕಿಲ್ಲ ಅಲ್ವಾ. ನನ್ನ ಹಾಗೆ ನಾನು ಮಾಡಲಿಲ್ಲ, ಯಾಕೋ ಗೊತ್ತಿಲ್ಲ ನನಗೆ. ನಾನು ಹಾಗೆ ಇಲ್ಲ ಅಂದರೆ ಎಲ್ಲ ಟ್ರೆಂಡಿಂಗ್ ವೀಡಿಯೋಸ್ ನಾನು ಫಾಲೋ ಮಾಡ್ತೇನೆ ಅಂತ ಏನಲ್ಲ, ಒಂದೊಂದು ವೀಡಿಯೋಸ್ ಮಾಡಿ ನೋಡ್ತೇನೆ ನಾನು ಸಹ. ಆದರೆ ಈ ಸಲ ಯಾಕೋ ಮಾಡಲಿಲ್ಲ. ಆದರೆ ಈ ವಿಡಿಯೋ ತುಂಬಾ ಟ್ರೆಂಡ್ ಆಯಿತು ಅಲ್ವಾ, ತುಂಬಾ ಟ್ರೆಂಡ್ ಆಯಿತು. ಅದಕ್ಕೆ ಖಾಲಿ ನೀರಲ್ಲಿ ಅರಿಶಿನ ಹಾಕೋದು ಬಿಟ್ಟು ಇನ್ನೂ ಬೇರೆ ಬೇರೆ ರೂಪ ತಾಳಿಕೊಂಡಿತು. ಅರಿಶಿನ ಮಾರೋದು, ಮತ್ತು ಅರಿಶಿನ ಇಲ್ಲ ಅಂಗಡಿಲಿ ಖಾಲಿಯಾಗಿದೆ ಅಂತ ಎಲ್ಲೋ ದೂರಕ್ಕೆ ಹೋಗಿ ಅರಿಶಿನ ಇದು ಹಸಿ ಅರಿಶಿನ ತಂದು ಕುಟ್ಟಿ ಅದರ ನೀರು ತೆಗೆದು ಅದನ್ನು ನೀರಿಗೆ ಹಾಕಿ ನೋಡಿದರು. ಏನೇನೋ ತುಂಬ ನಾನು ಅಂದ್ಕೊಂಡಿದ್ದೆ ಇದು ಗ್ಲಾಸ್ ಮತ್ತು ಇನ್ನೇನಪ್ಪ ಅಕ್ವೇರಿಯಂ ಅಂಥದ್ರಲ್ಲಿ ಮಾತ್ರ ಮಾಡಿರೋದು ಅಂತ. ಇನ್ನೇನೋ ನದಿ ಮತ್ತು ಇನ್ನೂ ಏನೋ ಕೆರೆ ಅದನ್ನೆಲ್ಲ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ನದಿಯನ್ನು ಸಹ ಬಿಡಲಿಲ್ಲ, ನದಿಗೂ ಹೋಗಿ ಅರಿಶಿನ ಹಾಕಿ ನೋಡಿದ್ದಾರೆ ಅಲ್ವಾ. ಅದು ವಿಡಿಯೋನೂ ಬಂದಿದೆ. ಇನ್ನು ತುಂಬ ಜನರು ನಾನು ಬಡವ, ನನ್ನ ಹತ್ರ ಗ್ಲಾಸೇ ಇಲ್ಲ ಅಂತಲೂ ಒಬ್ಬರು ವಿಡಿಯೋ ಹಾಕಿದ್ದಾರೆ, ಸ್ಟೀಲ್ ಗ್ಲಾಸ್ಗೆ ಅರಿಶಿನ ಹಾಕ್ಕೊಂಡು ಅಂಥದ್ದು ತುಂಬ. ಅಂದರೆ ಈ ವಿಡಿಯೋದಲ್ಲಿ ಎಲ್ಲ ಈಗ ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಎಲ್ಲ ವಿಡಿಯೋ ಮಾಡ್ತಾರೆ. ಅಂಥ ವಿಡಿಯೋ ನೋಡೋದಕ್ಕಿಂತ ಇದೊಂದು ಒಳ್ಳೆ ಟ್ರೆಂಡ್ ಅಂತ ಅನಿಸ್ಬೋದು. ಒಳ್ಳೆ ಟ್ರೆಂಡ್ ಆಯಿತು ಇದು, ನೋಡಲಿಕ್ಕೂ ಒಂದು ಖುಷಿ ಸಿಗುವಂಥದ್ದು ಅಂತ ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನು ಈ ವಿಡಿಯೋದ ಬಗ್ಗೆ ನನಗೆ ಕಾಮೆಂಟ್ ಮಾಡಿ. ಯಾಕಂದರೆ ಇದೀಗ ಟ್ರೆಂಡ್ ಆಯ್ತು, ಈಗ ಅಷ್ಟೊಂದು ಜಾಸ್ತಿ ಟ್ರೆಂಡಲ್ಲಿಲ್ಲ, ಆಯಿತು, ಒಂದು 10 ದಿನ ತುಂಬ ಟ್ರೆಂಡಿಂಗಲ್ಲಿತ್ತು ಅಲ್ವಾ. ಹಾಗೆ ಈ ಎಲ್ಲ ಕತೆ ಮುಗಿದ ಮೇಲೆ ಇದು ನೋಡಿ, ಎಲ್ಲರೂ ಅರಿಶಿನ ನೀರಿಗೆ ಹಾಕಿ ನೋಡಿದರು, ಎಲ್ಲ ಮಾಡಿದರು. ಎಲ್ಲ ಆದಮೇಲೆ ಈ ಭವಿಷ್ಯವಾಣಿ ಹೇಳುವವರು ಏನಂತಾರೆ, ಅವರಿಗೆ ಆಸ್ಟ್ರಾಲಜರ್ಸ್, ಇವರು ಎದ್ಕೊಂಡ್ರು. ಅವ್ರು ಅಂದ್ಕೊಂಡ್ರು, ನಾವು ಯಾಕಪ್ಪ ಹಿಂದುಳಿಯೋದು ಅಲ್ವಾ, ನಾವು ಹಿಂದೆ ಉಳಿಬಾರ್ದು, ನಾವು ಸಹ ಇದರ ಬಗ್ಗೆ ಏನಾದರೂ ಹೇಳುವ, ಅರಿಶಿನ ಹಾಕಿ ಮಾಡಿದ್ರೆ ಏನಾಯಿತು, ನಾವು ಸಹ ಏನಾದರೂ ಹೇಳಿ ಸ್ವಲ್ಪ ಹೆದರಿಸುವ ಅಂತ. ನಿಜವಾದ ಇದರ ಕತೆ ಗೊತ್ತಿಲ್ಲ, ಆದರೆ ಹೆದರಿಸುವ ಅಂತನೋ ಅಲ್ಲ, ಅವರಿಗೆ ಇಂಥದ್ದೊಂದು ಮಾತು ಹೇಳುವ ಇವರಿಗೊಂದು ಮನಸ್ಸಿಗೆ ಅಂಥ ವಿಚಾರ ಬಂದಿರ್ಬೋದು.
ಹಾಗಾಗಿ ಹೇಳಿದ್ದಾರೆ ಅದೇ ಅರಶಿನ ನೀರಿಗೆ ಹಾಕೋದು ತಪ್ಪು, ಅದರಿಂದ ಏನು ಒಂದು ಮನೆಯಲ್ಲಿ ನೆಗೆಟಿವಿಟಿ ಬರ್ತದೆ, ಇದು ಎಲ್ಲ ಫುಲ್ ಕತ್ತಲೆ ಮಾಡಿ ಇದು ಅರಶಿನ ನೀರಿಗೆ ಹಾಕೋದ್ರಿಂದ ನೆಗೆಟಿವಿಟಿ ಬರುತ್ತೆ ಮನೆಯಲ್ಲಿ, ಅಂಥದ್ದು ಇಂಥದ್ದು ಅಂತ ತುಂಬಾ ದೆವ್ವ ವಶ ಎಂತ ಆಗುತ್ತೆ ಅಂತ ಎಲ್ಲ ತುಂಬಾ ಅಂತ ಕತೆ ಹೇಳಿದ್ದಾರೆ. ಇನ್ನು ಒಬ್ಬೊಬ್ಬರು ಪಾಸಿಟಿವ್ ಥಿಂಗು ಹೇಳಿದ್ದಾರೆ. ಅರಶಿನ ಅಂಥದ್ದಲ್ಲ, ಅರಶಿನ ಒಂದು ಪಾಸಿಟಿವ್ ಥಿಂಗ್. ನಾವು ನಮ್ಮ ಮನೆ ಮೆಟ್ಲಿಗೆ ಎಲ್ಲ ಇದು ಅರಶಿನ ಹಚ್ತೇವೆ ಅಲ್ವಾ, ಅರಶಿನ ಹಚ್ತೇವೆ. ಹಾಗಾಗಿ ನನಗೂ ಅನಿಸ್ತದೆ ಏನು ಇದರಲ್ಲೇನು ಇಲ್ಲಪ್ಪ ಅಂಥದ್ದೇನೆ ಏನಿಲ್ಲ ಅಂತ. ಆದರೆ ಒಂದು ಅರಶಿನ ವೇಸ್ಟ್ ಆಯಿತು ಇಷ್ಟೊಂದು. ಆದರೂ ಕೂಡ ಅರಶಿನ ವೇಸ್ಟ್ ಆಗೋ ಒಂದು ಮಾತು ಬಿಟ್ಟರೆ ಬೇರೆ ಯಾವುದೇ ಇದರಲ್ಲಿ ಇದ್ದಿಲ್ಲ. ತುಂಬ ಖುಷಿ ಸಿಕ್ಕಿದೆ ಈ ವಿಡಿಯೋದಲ್ಲಿ ಅಲ್ವಾ, ಎಲ್ಲರಿಗೂ ತುಂಬ ಖುಷಿ ಸಿಕ್ಕಿದೆ. ಎಷ್ಟು ನೋಡಿದರೂ ಹಂಗನಿಸ್ಲಿಲ್ಲ ಇದೇನಪ್ಪ ಬೋರಿಂಗ್ ಅಂತ. ಯಾಕಂದರೆ ಬೇರೆ ಬೇರೆ ಟೈಪದು ವಿಡಿಯೋ ಬಂದಿದೆ ಇದರಲ್ಲಿ ಅಲ್ವಾ. ಒಬ್ಬೊಬ್ಬರು ಗ್ಲಾಸಲ್ಲಿ ಹಾಕಿ ಮಾಡ್ತಿದ್ದಾರೆ, ಒಬ್ಬರು ಅಕ್ವೇರಿಯಮ್ಮಲ್ಲಿ ಕೆಳಗಡೆ ತುಂಬ ಒಂದು 10-15 ಮೊಬೈಲ್ಸ್ ಇಟ್ಟು ಮಾಡ್ತಿದ್ದಾರೆ. ಹಾಗೆ ನದಿಗೆ ಹೋಗಿ ಮಾಡಿದ್ದಾರೆ. ಅದು ನಾವು ಅಂದ್ಕೊಂಡ್ರೆ ಖಾಲಿ ಗ್ಲಾಸು ಅದೇ ಅಂತೆ ಅಂದ್ಕೊಂಡ್ರೆ, ನದಿಯಲ್ಲೂ ಹೋಗಿ ನದಿಗೂ ಬಿಡಲಿಲ್ಲ, ನದಿಯಲ್ಲೂ ಹೋಗಿ ಈ ವಿಡಿಯೋ ಮಾಡಿದ್ದಾರೆ ಅಲ್ವಾ. ಹಾಗಿರುವಾಗ ಈ ಒಂದು ವಿಡಿಯೋ ಟ್ರೆಂಡ್ ಆಯಿತು, ತುಂಬ ಒಳ್ಳೆಯದೇ. ಇನ್ನೂ ಒಂದು ವಿಡಿಯೋ ನೀವು ನೋಡಿರ್ಬೋದು, ಒಂದು ಅಜ್ಜಿ ಮೊಮ್ಮಗಳನ್ನು ಕರ್ಕೊಂಡು ಹೋಗ್ತಾರೆ ಎಕ್ಸಿಬಿಷನ್ಗೆ. ಅಲ್ಲಿ ಅರಶಿನದ್ದು ಫೋಟೋ ಹಾಕಿರ್ತಾರೆ. ಆವಾಗ ಮೊಮ್ಮಗಳಿಗೆ ಹೇಳ್ತಾರೆ, ಈ 2025 ಒಂದು ಟ್ರೆಂಡ್ ಬಂದಿತ್ತು ಮಗ, ಆಗ ಎಲ್ಲ ಅರಶಿನ ಹಾಕಿ ನೀರಿಗೆ ಅರಶಿನ ಹಾಕಿ ಎಲ್ಲ ಅರಶಿನ ಖಾಲಿಯಾಗಿದೆ ಇಂಡಿಯಾದಲ್ಲಿ ಅಂತ. ಅದು ಒಂದು ತುಂಬ ಚೆನ್ನಾಗಿತ್ತು. ಅದೇ ನಾನು ಹೇಳೋದಾದರೆ, ಯಾರು ತುಂಬ ದೊಡ್ಡ ದೊಡ್ಡ ಇನ್ಸ್ಟಾಗ್ರಾಮರ್ಸ್ ಇದ್ದಾರಲ್ಲ, ನೀರಿಗೆ ಹಾಕಿ ನೋಡಿದ್ದಕ್ಕಿಂತ ಜಾಸ್ತಿ ಹೀಗೆ ಮಾಡಿರೋದು ಎಲ್ಲ. ಅದಕ್ಕೆ ಸ್ವಲ್ಪ ಬೇರೆ ಬೇರೆ ರೂಪ ಕೊಟ್ಟಿದ್ದಾರೆ ಅಲ್ವಾ. ಹಾಗೆ ಅವ್ರದ್ದು ಯೋಚನೆ ಬೇರೆ ಇರುತ್ತೆ ಅಲ್ವಾ. ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸರ್ಸ್ ಯಾರಿರ್ತಾರೋ ಅವ್ರದ್ದೆಲ್ಲ ಯೋಚನೆನೇ ಬೇರೆ ಇರುತ್ತೆ ಅಲ್ವಾ. ಎಲ್ಲರೂ ಮಾಡಿದಾಗೆ ಮಾಡಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ. ಹಾಗೆ ನನ್ನ ಅನಿಸಿಕೆ, ಈ ವಿಡಿಯೋ ಎಷ್ಟೇ ಟ್ರೆಂಡ್ ಆಗಿರಲಿ ಆದರೂ ಏನೋ ತಪ್ಪಾಗಿಲ್ಲ ಅಲ್ವಾ. ಯಾಕಂದರೆ ಒಳ್ಳೆ ರೀತಿಯಾಗಿ ಆಗಿದೆ, ಹಾಗೇನಿಲ್ಲ ಇದರಲ್ಲಿ ಏನು ಮನೆಗೆ ದೆವ್ವ ಬರುವಂಥದ್ದಾಗಲಿ ಅಂಥದ್ದೆಲ್ಲ ಇರಲಿಕ್ಕಿಲ್ಲ ಅಂತ ಅನಿಸ್ತದೆ. ಆದರೂ ಒಮ್ಮೆ ಮಾಡಿ ಆಗಿದೆ, ಅವ್ರು ಇನ್ನೇನು ಮಾಡೋಕ್ಕಾಗತ್ತೆ, ಮತ್ತೆ ಅವ್ರನ್ನ ಎದುರಿಸಿದ್ರು ಮತ್ತೇನು ಮಾಡೋಕ್ಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಒಮ್ಮೆ ಮಾಡಿ ಆಗಿದೆ, ಮತ್ತೆ ಹೆದರಿರ್ಬೋದು ಅಲ್ವಾ. ಒಬ್ಬೊಬ್ಬರು ಹೆದರು ಇರ್ಬೋದು ಜ್ಯೋತಿಷ್ಯರ ಮಾತೆಲ್ಲ ಕೇಳಿ, ಇದೇನಪ್ಪ ಏನು ಮಾಡೋದು, ಈಗ ನಾನು ಮಾಡಿ ಆಯಿತು ಇದೇನಾಗುತ್ತೋ ಅಂತ ಅಲ್ವಾ. ಓಕೆ ಗೈಸ್, ಟೋಟಲಿ ತುಂಬ ಎಂಟರ್ಟೈನ್ಮೆಂಟ್ ಆಯಿತು, ತುಂಬಾ ಖುಷಿ ಸಿಕ್ಕಿತ್ತು ಈ ವಿಡಿಯೋದಿಂದ. ನಿಮಗೆ ಹೇಗನಿಸಿತು ಅಂತ ಕಾಮೆಂಟ್ ಮಾಡಿ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಲವ್ ಯು ಆಲ್.